Hey everyone, welcome back to Accountancy Easy Learn. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ಸೆಷನಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ 12 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ ಅಲ್ವಾ. ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ವಿ ಆ್ಯಸ್ ಪರ್ AS26. ಸೊ ಇವತ್ತಿನ ಸೆಷನಲ್ಲಿ ನಾನು ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟನ್ನು ಕೊಟ್ಟಾಗ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು 12 ಮಾರ್ಕ್ಸ್ ಪ್ರಾಬ್ಲಮನ್ನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ಲಾಸ್ಟ್ ಸೆಷನ್ಗಳಲ್ಲಿ ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ರಿಟೈನ್ಡ್ ಈ ಕೇಸಸನ್ನು ನೋಡಿದ್ವಿ. ಅದೇ ರೀತಿ ಗುಡ್ ವಿಲ್ ವ್ಯಾಲ್ಯೂಡ್ ಈ ಕೇಸನ್ನು ನೋಡಿದ್ವಿ. ಹಾಗೆಯೇ PDD ಇನ್ಕ್ರೀಸ್ ಟು ಮತ್ತು PDD ಇನ್ಕ್ರೀಸ್ಡ್ ಬೈ ಇದ್ದಾಗ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದಲ್ವಾ. ಈ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಬಂದಾಗ ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಥರ್ಡ್ ಕೇಸ್ ಏನಿದೆ ಗುಡ್ ವಿಲ್ ವ್ಯಾಲ್ಯೂಡ್ ಇದು ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ಇದೇ ಕೇಸನ್ನು ಮತ್ತೆ ತೊಗೊಂಡಿದ್ದೀನಿ. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಗುಡ್ ವಿಲ್ ವ್ಯಾಲ್ಯೂಡ್ ಕೊಟ್ಟರೆ ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈಸ್ ಅ ವೆರಿ ಈಸಿ ಟಾಪಿಕ್. ಈ ಟಾಪಿಕ್ ಬಹಳನೇ ಇಂಪಾರ್ಟೆಂಟ್ ಇದೆ. ಬಿಕಾಸ್ 12 ಮಾರ್ಕ್ಸಿನ ಕ್ವಶನನ್ನು ಈ ಚಾಪ್ಟರಿಂದ ಕೇಳ್ತಾರೆ ಅಲ್ವಾ, ಈ ಸಲದ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ. ಹಾಗಾಗಿ ಈ ಚಾಪ್ಟರಲ್ಲಿ ಬರುವಂಥ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ತಿಳ್ಕೊಂಡಿದ್ರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ನೋಡಿ, ನಾನಿಲ್ಲೊಂದು ಕ್ವಶನ್ ಬ್ಯಾಂಕ್ ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಇಟ್ ಈಸ್ 15th ಪ್ರಾಬ್ಲಮ್. ಗಂಗಾ ಆ್ಯಂಡ್ ಯಮುನಾ ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್. ಫಾಲೋಯಿಂಗ್ ಈಸ್ ದರ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ 31/3/2017ಗೆ. ಒಂದಷ್ಟು ಲಯಬಿಲಿಟೀಸ್, ಒಂದಷ್ಟು ಅಸೆಟ್ಸ್ ಇವೆ. ಹಾಗೆ ಕಾವೇರಿ ಅಡ್ಮಿಟ್ ಆಗ್ತಾ ಇದ್ದಾಳೆ ಆನ್ 1/4/2017. ಕ್ಯಾಪಿಟಲ್ ಎಷ್ಟು ತಂದಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಗುಡ್ ವಿಲ್ ಟ್ರೀಟ್ಮೆಂಟ್ ಇದೆ ನೋಡಿ. ಗುಡ್ ವಿಲ್ ಆಫ್ ದಿ ಫಾರ್ಮ್ ಈಸ್ ವ್ಯಾಲ್ಯೂಡ್ ಆಟ್ ಅಂತ ಕೊಟ್ಟಿದ್ದಾರೆ 6,000. ಹಾಗೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ ಇದೆ, ಈ ಕೇಸನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪೇಟೆಂಟ್ಸ್ ಆ್ಯಂಡ್ ಮಷಿನರಿ ಆರ್ ಟು ಬಿ ರೆಡ್ಯೂಸ್ಡ್ ಬೈ ಅಂತ ಇದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಟು ಬಿ ಇನ್ಕ್ರೀಸ್ಡ್ ಬೈ ಇದೆ. ಹಾಗೆಯೇ ಕ್ಯಾಪಿಟಲ್ ಅಕೌಂಟ್ ಆಫ್ ದಿ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ ಇನ್ ದರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1 ಬೇಸ್ಡ್ ಆನ್ ಕಾವೇರಿಸ್ ಕ್ಯಾಪಿಟಲ್. ನ್ಯೂ ಪಾರ್ಟ್ನರ್ನ ಕ್ಯಾಪಿಟಲ್ನ ಬೇಸ್ ಮೇಲೆ ಉಳಿದಿಬ್ಬರ ಕ್ಯಾಪಿಟಲನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿದೆ. ಅಂದರೆ ಅವರ ನ್ಯೂ ಕ್ಯಾಪಿಟಲ್ ಚೇಂಜ್ ಆಗುತ್ತೆ. ಅಂದರೆ ಕಾವೇರಿಯ ಕ್ಯಾಪಿಟಲ್ನ ಬೇಸ್ ಮೇಲೆ ನಾವು ಓಲ್ಡ್ ಪಾರ್ಟ್ನರ್ಸ್ ಇಬ್ಬರ ನ್ಯೂ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದಟ್ ಈಸ್ ದ ಕೇಸ್. ಆ್ಯಂಡ್ ಈ ಕೇಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನಾವಿವತ್ತು ನೋಡ್ತಾ ಹೋಗೋಣ. ಸೊ ಲೆಟ್ ಸ್ಟಾರ್ಟ್ ದ ಸೊಲ್ಯೂಷನ್ ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಈಸ್ ಟು ಡ್ರಾ ದಿ ಫಾರ್ಮ್ಯಾಟ್ಸನ್ನು ನಾರ್ಮಲ್ ಆಗಿ ಯೂಶ್ವಲ್ ಆಗಿ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅಷ್ಟು ಸ್ಪೇಸನ್ನು ಬಿಟ್ಕೊಂಡು ಎಲ್ಲ ಫಾರ್ಮ್ಯಾಟನ್ನು ರೆಡಿ ಮಾಡ್ಕೊಳ್ತೀವಿ. ನೋಡಿ, ಎಲ್ಲ ಅಕೌಂಟಿಗೂ ಡೆಬಿಟ್ ಕ್ರೆಡಿಟ್ ಹಾಕಬೇಕು. ಅದೇ ರೀತಿ ಅಮೌಂಟಿಗೆ ರುಪೀಸನ್ನು ಹಾಕಬೇಕು. ಆ್ಯಂಡ್ ಇದೇ ಆರ್ಡ್ರಲ್ಲಿ ಪ್ರಿಪೇರ್ ಮಾಡಬೇಕು. ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅದಾದಮೇಲೆ ಕ್ಯಾಶ್ ಅಕೌಂಟ್, ಹಾಗೆಯೇ ಲಾಸ್ಟಲ್ಲಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2017 ಆಫ್ಟರ್ ಅಡ್ಮಿಷನ್ ಆದ ನಂತರದ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ನಿಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಎಷ್ಟು ಫಾರ್ಮ್ಯಾಟಿಗೆ ಎಷ್ಟು ಸ್ಪೇಸ್ ಬೇಕು ಅನ್ನೋದನ್ನು ನೀವು ಹಾಕ್ಕೊಂಡಿರ್ಬೇಕಾಗತ್ತೆ. ಸೊ ಎಲ್ಲದನ್ನು ಸೈಮಲ್ಟೇನಿಯಸ್ಲಿ ಮಾಡ್ತಾ ಹೋಗೋದ್ರಿಂದ ನಮಗೆ ಒಂದು ಟೈಮ್ ಸೇವ್ ಆಗುತ್ತೆ, ಇನ್ನೊಂದು ಯಾವುದೇ ಒಂದು ಐಟಮ್ ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ಸೈಮಲ್ಟೇನಿಯಸ್ಲಿ ಮಾಡ್ತಾ ಹೋಗ್ತೀವಿ. ಸ್ಟೆಪ್ 1ನಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಅಡ್ಜಸ್ಟ್ಮೆಂಟಲ್ಲಿರುವಂಥ ಐಟಮ್ಸ್ ಯಾವ ಐಟಮ್ಸ್ ಮೇಲೆ ಅಡ್ಜಸ್ಟ್ ಆಗುತ್ತೆ ಅದ್ರ ಮೇಲೆ ಮಾರ್ಕ್ ಹಾಕೋತಾ ಬರ್ತೀವಿ. ಮೊದಲನೇದೆರಡು ಅಂದರೆ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಲಿಗೆ ಯಾವುದಕ್ಕೂ ಮಾರ್ಕ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, PDD ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇದೆ ಅಲ್ವಾ. ಸೊ PDD ಮೇಲೆ ಅಡ್ಜಸ್ಟ್ ಆಗುತ್ತಿದ್ದು ಪ್ರೊವಿಷನ್ಸ್ ಅಷ್ಟೇ ಕೊಟ್ಟಿದ್ದಾರೆ ಇಲ್ಲಿ, ಅದ್ರ ಮೇಲೆ ಮಾರ್ಕ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಪೇಟೆಂಟ್ಸ್ ಆ್ಯಂಡ್ ಮಷಿನರಿ ಆರ್ ಟು ಬಿ ರೆಡ್ಯೂಸ್ಡ್ ಬೈ 20% ಆ್ಯಂಡ್ 2,000 ರೆಸ್ಪೆಕ್ಟಿವ್ಲಿ. ಇದು ಪೇಟೆಂಟ್ ಮತ್ತು ಮಷಿನರಿ ಮೇಲೆ ಅಡ್ಜಸ್ಟ್ ಆಗುತ್ತಲ್ವಾ, ಸೊ ಅದ್ರ ಮೇಲೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಪೇಟೆಂಟ್ ಇಲ್ಲಿದೆ, ಲ್ಯಾಂಡ್ ಆ್ಯಂಡ್ ಮಷಿನರಿ ಇದ್ರ ಮೇಲೆ ಕೂಡ ಅಡ್ಜಸ್ಟ್ಮೆಂಟ್ ಬರ್ತಾ ಇದೆ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಟು ಬಿ ಇನ್ಕ್ರೀಸ್ಡ್ ಬೈ ಅಂತ ಇದೆ. ಇಟ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ ಒಂದು ಮಾರ್ಕ್ ಹಾಕೋತೀವಿ. ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ ಅಂತ ಇದೆ. ಇದು ಯಾವುದ್ರಲ್ಲೂ ಅಡ್ಜಸ್ಟ್ ಆಗಿ ಬರುವಂಥದ್ದಲ್ಲ, ಸಪ್ರೇಟಾಗಿ ಇದಕ್ಕೆ ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ತೀವಿ. ಹಾಗಾಗಿ ಎಲ್ಲೂ ಮಾರ್ಕ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಲ್ಲ ಐಟಮನ್ನು 1 by 1 ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅದಕ್ಕೆಲ್ಲ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರಿತಾ ಹೋಗ್ತೀವಿ. ಆ್ಯಂಡ್ ಮಾರ್ಕ್ ಇಲ್ಲದೆ ಇರೋದನ್ನು ಔಟರ್ ಕಾಲಮಿಗೆ ಡೈರೆಕ್ಟಾಗಿ ಹಾಕ್ತಾ ಹೋಗ್ತೀವಿ. ಅದೇ ರೀತಿ ಇನ್ನೊಂದು ರೂಲನ್ನು ನೀವು ನೆನ್ಪಿಟ್ಕೊಳ್ಬೇಕು. ಲಯಬಿಲಿಟಿ ಸೈಡಲ್ಲಿರುವಂಥ ಪ್ರತಿಯೊಂದು ಐಟಮ್ ಒಂದು ಲಯಬಿಲಿಟಿ ಸೈಡಲ್ಲಿನೇ ಅದು ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಯಾವುದೇ ಅಕೌಂಟ್ ಇರ್ಬೋದು. ಹಾಗೆಯೇ ಅಸೆಟ್ ಸೈಡಲ್ಲಿರುವಂಥ ಪ್ರತಿಯೊಂದು ಐಟಮ್ಸ್ ಒಂದು ಅಸೆಟ್ ಸೈಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಾಂತಂದರೆ ಯಾವುದೇ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಆಗುತ್ತೆ.
ಸೊ ದಿಸ್ ಈಸ್ ಅ ಬೇಸಿಕ್ ರೂಲ್. ಆ್ಯಂಡ್ ಲಯಬಿಲಿಟಿ ಸೈಡಲ್ಲಿರುವಂಥ ಫಸ್ಟ್ ಐಟಮ್ ನೋಡಿ, ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಎರಡೂ ಕೂಡ ಔಟ್ಸೈಡರ್ ಲಯಬಿಲಿಟಿ ಅಲ್ವಾ. ಇದೆರಡಕ್ಕೂ ಯಾವುದೇ ಮಾರ್ಕ್ ಇಲ್ಲ, ಅಂದರೆ ಔಟರ್ ಕಾಲಮಲ್ಲಿ ನಾವು ಬರಿಬೋದು. ಇದನ್ನು ಬ್ಯಾಲೆನ್ಸ್ ಶೀಟಿಗೆ ಹಾಕ್ತೀವಿ. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ಸ್ ಇದೆ. ಕ್ಯಾಪಿಟಲ್ ಆಫ್ ಗಂಗಾ ಆ್ಯಂಡ್ ಯಮುನಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 40,000 and 20,000. ಆ್ಯಂಡ್ ನೆಕ್ಸ್ಟ್, ಸೊ ಅಲ್ಲಿಗೆ ಲಯಬಿಲಿಟಿ ಸೈಡಲ್ಲಿರುವಂಥದ್ದು ಮುಗಿದಿದೆ. ಇಲ್ಲಿ ನೋಡಿ, ಯಾವುದೇ P&L ಅಕೌಂಟ್ ಆಗಲಿ ರಿಸರ್ವ್ಸ್ ಆಗಲಿ ಯಾವುದೂ ಕೊಟ್ಟಿಲ್ಲ. ಅದನ್ನು ಕೊಟ್ಟಿದ್ದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಾಕಬೇಕಿತ್ತು, ಬಟ್ ಕೊಟ್ಟಿಲ್ಲ ಇಲ್ಲಿ. ನೆಕ್ಸ್ಟ್ ಅಸೆಟ್ ಸೈಡಿಗೆ ಬಂದರೆ, ಅಸೆಟಲ್ಲಿ ಫಸ್ಟ್ ಐಟಮ್ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಗೋಸ್ ಟು ಕ್ಯಾಶ್ ಅಕೌಂಟ್, ರೈಟ್. ಅಸೆಟ್ ಸೈಡಲ್ಲಿರೋದ್ರಿಂದ ಡೆಬಿಟ್ ಸೈಡಿಗೆ ಎಂಟ್ರಿ ಆಗುತ್ತೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 7,000. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ ಇದೆ. ಸೊ ಸ್ಟಾಕ್ ಗೋಸ್ ಟು ಅಸೆಟ್ ಸೈಡ್. ಸ್ಟಾಕ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, 15,000 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ಡೆಟರ್ಸ್ 16,000 ಮೈನಸ್ ಪ್ರೊವಿಷನ್ ಇದೆ. ಇದು ಓಲ್ಡ್ ಪ್ರೊವಿಷನ್ ಆಗುತ್ತೆ. ಈಗ ಮತ್ತೆ ಬೇರೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಈಗ ಏನು ಮಾಡಬೇಕು ಅಂತ ಹೇಳಿ ಅಲ್ವಾ. ಸೊ ಇದೆರಡನ್ನು ಇದ್ದ ಹಾಗೆ ಬರ್ಕೋತೀವಿ. ಇನ್ನರ್ ಕಾಲಮಲ್ಲಿನೇ ಅಮೌಂಟನ್ನು ಬರ್ಕೊಳ್ತೀವಿ. ಸೊ ಡೆಟರ್ಸ್ ಮೈನಸ್ ಪ್ರೊವಿಷನ್ 16,000 ಮೈನಸ್ 500. ಸೊ 15,500 ಇನ್ನರ್ ಕಾಲಮಲ್ಲಿನೇ ಬರ್ಕೋತೀವಿ. ನೆಕ್ಸ್ಟ್ ಫರ್ನಿಚರ್ 4,500 ಇದೆ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ. ಸೊ ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಬರಿತೀವಿ. ಇಟ್ ಈಸ್ ಎನ್ ಅಸೆಟ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಪೇಟೆಂಟ್ಸ್, ಪ್ಲಾಂಟ್ ಆ್ಯಂಡ್ ಮಷಿನರಿ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇದು ಮೂರಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ಸ್ ಇದೆ. ಆ್ಯಂಡ್ 4,000, 18,000, 20,000 ಇದೆ. ಇದನ್ನು ಎಲ್ಲದನ್ನು ಇನ್ನರ್ ಕಾಲಮಲ್ಲಿ ಬರಿತೀವಿ, ಅಸೆಟ್ ಸೈಡಲ್ಲಿ ಬರಿತೀವಿ. ನೋಡಿ, ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರೆದ್ರೆ ಕೆಳಗಡೆ ಒಂದು ಸ್ಪೇಸನ್ನು ಬಿಟ್ಕೊಳ್ಬೇಕು, ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅರ್ಥ. ಅಲ್ಲಿಗೆ ಸೆಕೆಂಡ್ ಸ್ಟೆಪ್ ಮುಗೀತಲ್ವ. ಎಲ್ಲ ಲಯಬಿಲಿಟಿ ಮತ್ತು ಅಸೆಟ್ಸಿಗೆ ನಾವು ಒಂದು ಇಫೆಕ್ಟನ್ನು ಕೊಟ್ಟಿದ್ದೀವಿ. ಈಗ 1 by 1 ಅಡ್ಜಸ್ಟ್ಮೆಂಟಲ್ಲಿರುವಂಥದ್ದನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿರುವಂಥ ಪ್ರತಿಯೊಂದು ಐಟಮಿಗೆ 2 ಕಡೆ ಎಂಟ್ರಿ ಬರುತ್ತೆ. ಫಸ್ಟ್ ಅಡ್ಜಸ್ಟ್ಮೆಂಟ್, ಕಾವೇರಿ ಶುಡ್ ಬ್ರಿಂಗ್ ₹13,000 ಆ್ಯಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲನ್ನು ತಂದಿದ್ದಕ್ಕೆ ಎಂಟ್ರಿ ಒಂದು ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಇಟ್ ಈಸ್ ಬೈ ಕ್ಯಾಶ್ ಅಕೌಂಟ್. ಕಾವೇರಿ ತಂದಿದ್ದಲ್ವ, ಕಾವೇರಿ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ 13,000. ಆ್ಯಂಡ್ ಇನ್ನೊಂದು ಅಡ್ಜಸ್ಟ್ಮೆಂಟನ್ನು ಕ್ಯಾಶ್ ಅಕೌಂಟಲ್ಲಿ ಕೊಡ್ತೀವಿ. ಇಲ್ಲಿ ಬೈ ಕ್ಯಾಶ್ ಬಂದಿದ್ದ ಅಂದಮೇಲೆ ಕ್ಯಾಶ್ ಅಕೌಂಟಲ್ಲಿ 2 ಕಾವೇರೀಸ್ ಕ್ಯಾಪಿಟಲ್ ಅಲ್ವಾ. ಸೊ 2 ಕಾವೇರೀಸ್ ಕ್ಯಾಪಿಟಲ್, ಇಟ್ ಈಸ್ 13,000. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಗುಡ್ವಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್ ಆಟ್ ₹6,000. ಸೊ ಗುಡ್ವಿಲ್, ಹೋಲ್ ಫರ್ಮಿನ ಗುಡ್ವಿಲನ್ನು 6,000 ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ನಿಮಗೆ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಲೇ ಹೇಳಿದ್ದೆ, ಈ ಥರ ಬಂದರೆ ಅಂದರೆ ಗುಡ್ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ ಆ್ಯಟ್ ಅಂತ ಕೊಟ್ಟಿದ್ದರೆ ಅವಳ ಶೇರ್, ನ್ಯೂ ಪಾರ್ಟ್ನರ್ನ ಶೇರನ್ನು ಕಂಡುಹಿಡ್ಕೊಳ್ತೀವಿ. ಇದರಲ್ಲಿ ಟೋಟಲ್ ಫರ್ಮಿನ ವ್ಯಾಲ್ಯೂ 6,000 ಇದೆ. ಸೊ ನಾವು ಅದರಲ್ಲಿ ಕಾವೇರೀಸ್ ಶೇರ್ ಎಷ್ಟು ಅಂತ ಕಂಡುಹಿಡಿಬೇಕಲ್ವಾ. ನಾನಿಲ್ಲಿ ಸಪ್ರೇಟಾಗಿ ಒಂದು ವರ್ಕಿಂಗ್ ನೋಟ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ ನೀವು ಇಲ್ಲೇ ಕೆಳಗಡೆ ಮಾಡ್ಬೋದು. ಸೊ ವರ್ಕಿಂಗ್ ನೋಟ್ ನಂಬರ್ 1, calculation of Kaveri's share in goodwill. Kaveri's share in goodwill is equal to ಟೋಟಲ್ ಫರ್ಮಿನ ವ್ಯಾಲ್ಯೂ 6,000 ಅಂತ ಕೊಟ್ಟಿದ್ದಾರೆ. ಸೊ 6,000ಅಲ್ಲಿ ಅವಳ ಶೇರ್ ಎಷ್ಟು ಅಂತ ನೋಡ್ತೀವಿ. ಅವಳ ಶೇರನ್ನು ಇಲ್ಲಿ ಕೊಟ್ಟಿಲ್ಲ ಅಲ್ವಾ ಸಪ್ರೇಟಾಗಿ, ಬಟ್ ಇಲ್ಲಿ 3:2:1 ಅಂಥೇಳಿ ನ್ಯೂ ರೇಷಿಯೋ ಇದೆ. ಸೊ ಇಂಟು 1/6 ಇಟ್ ಈಸ್ ಈಕ್ವಲ್ ಟು ₹1,000. ಸೊ ಕಾವೇರಿ ಶೇರ್ ಇನ್ ಗುಡ್ವಿಲ್ 1,000 ಬಂತಲ್ವಾ. ಇದನ್ನು ಯಾರಿಗೆ ಶೇರ್ ಮಾಡಬೇಕು? ಅವಳು ಓಲ್ಡ್ ಪಾರ್ಟ್ನರ್ಸ್ಗೆ, ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಶೇರ್ ಮಾಡಬೇಕಲ್ವಾ. ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು ಅನ್ನೋದು ಗೊತ್ತಿಲ್ಲ, ನಾವೀಗ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯಾವ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ನೋಡ್ಕೊಳ್ಬೇಕಲ್ವಾ. ನೋಡಿ, ಇನ್ಫಾರ್ಮೇಷನ್ ಇರೋವಂಥದ್ದು ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ನೋಡಿ, ಓಲ್ಡ್ ರೇಷಿಯೋನು ಕೊಟ್ಟಿಲ್ಲ, ಮತ್ತು ಹೇಗೆ ಮಾಡಬೇಕು ಅಂತ ನಿಮ್ಗೆ ಡೌಟ್ ಬರ್ಬೋದು. ವೆರಿ ಸಿಂಪಲ್, ಇಲ್ಲಿ ಯಾವುದೇ ರೇಷಿಯೋ ಕೊಟ್ಟಿರಲಿಲ್ಲ ಓಲ್ಡ್ ರೇಷಿಯೋ ಅಂತಂದರೆ ವಿ ಅಸ್ಯೂಮ್ ಇಟ್ ಆಸ್ ಈಕ್ವಲ್, ಅಂದರೆ ಅವ್ರು ಈಕ್ವಲ್ ಪಾರ್ಟ್ನರ್ಸ್ ಆಗಿದ್ರು ಮೊದಲು ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಯಾವುದೇ ಇನ್ಫಾರ್ಮೇಷನ್ ಇಲ್ದಿದ್ದಾಗ. ಓಲ್ಡ್ ರೇಷಿಯೋ ಈಕ್ವಲ್ ಅಂತ ಗೊತ್ತಿದೆ ನಮಗೆ. ಹಾಗೆ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅವಳ ಶೇರನ್ನು ಕೊಟ್ಟಿಲ್ಲ, ಬದಲಾಗಿ ನ್ಯೂ ರೇಷಿಯೋನೇ ಕೊಟ್ಟಿದ್ದಾರೆ. ಸೊ ನ್ಯೂ ರೇಷಿಯೋ ಮತ್ತು ಓಲ್ಡ್ ರೇಷಿಯೋ ಕೊಟ್ಟಾಗ ಸ್ಯಾಕ್ರಿಫೈಸ್ ರೇಷಿಯೋ ಹೇಗೆ ಕಂಡುಹಿಡಿಯೋದು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಇಲ್ಲಿ ಬರ್ಕೊಬೇಡೋಣ. ವರ್ಕಿಂಗ್ ನೋಟ್ ನಂಬರ್ 2, ಇಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಇಲ್ಲಿ ಸ್ಯಾಕ್ರಿಫೈಸ್ಡ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ.
ಸೊ ನಾವೀಗ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಗಂಗಾನ ಕಂಡುಹಿಡ್ಕೊಳ್ತೀವಿ ಫಸ್ಟು. ಸೊ ಗಂಗಾದ ಓಲ್ಡ್ ಶೇರ್ 1/2 ಅಲ್ವಾ, 1:1 ಅಂದರೆ 1/2 ಆದಾಗಾಯಿತು. ಮೈನಸ್ ನ್ಯೂ ಶೇರ್ ಎಷ್ಟು 3:2:1 ಇತ್ತು, ಅಂದರೆ 3/6 ಆಯಿತು. ಸೊ 3:2:1, 3 + 2 + 1 ಇಟ್ ಈಸ್ 6. ಸೊ 6ರಲ್ಲಿ 3 ಪಾಲು ಅವಳಿಗೆ ಹೋಗ್ತಾ ಇದೆ ನ್ಯೂ ಶೇರಲ್ಲಿ. ಸೊ ಇಟ್ ಈಸ್ ಈಕ್ವಲ್ ಟು 2 ಸಹ ತೊಗೋತೀವಿ ಎಲ್ ಸಿ ಎಮ್ಮನ್ನು. ಸೊ 6 ಇಸ್ ದಿ ಎಲ್ ಸಿ ಎಮ್ ಆ್ಯಂಡ್ 2 3s 6, 1 3s 3. 2 3 6 ಆಗುತ್ತೆ, ಹಾಗಾಗಿ 1 3 3 ಆಗುತ್ತೆ. 6 1s 6, ಸೊ 3 1s 3. 3 - 3 ಬಂತು, ಮೀನ್ಸ್ 0/6. ಹೀಗೆ ಬರ್ಬೋದಾ ಅಂತ ನೀವು ಕೇಳ್ತಾ ಇರ್ತೀರಿ, ನನಗೆ ಗೊತ್ತಿದೆ. ಬಟ್ ಈ ರೀತಿ ಬರ್ಬೋದು, 0 ಬರ್ಬೋದು. ಅದೇನಂತ ಆಮೇಲೆ ನಾನು ಅದರ ಮೀನಿಂಗ್ ಹೇಳ್ತೀನಿ. ಆ್ಯಂಡ್ ದೆನ್ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಯಮುನಾ ಇಟ್ ಈಸ್ ಈಕ್ವಲ್ ಟು 1/2 ಇತ್ತಲ್ವಾ ಓಲ್ಡ್ ಶೇರ್, ಅದರಲ್ಲಿ ನ್ಯೂ ಶೇರ್ ಎಷ್ಟಿದೆ 2/6 ಅಲ್ವಾ. 3:2:1 ಇದೆ, ಅಂದರೆ 2/6. ಇಟ್ ಈಸ್ ಈಕ್ವಲ್ ಟು 6 ಇಸ್ ದಿ ಎಲ್ ಸಿ ಎಮ್, 2 3s 6, ಸೊ 1 3s 3 ಆ್ಯಂಡ್ 6 1s 6, 2 1s 2, ಅಂದರೆ 1/6. ನೋಡಿ ಇಲ್ಲಿ ಇವಳ ಕಾವೇರಿ ಶೇರ್ ಎಷ್ಟಿತ್ತು ಟೋಟಲ್ ಆಗಿ 6ರಲ್ಲಿ 1 ಪಾಲಿತ್ತಲ್ವಾ. ಸೊ ಆ 6ರಲ್ಲಿ 1 ಪಾಲನ್ನು ಕೂಡ ಯಾರು ಕೊಡ್ತಾ ಇದ್ದಾಳೆ, ಯಮುನಾನೇ ಕೊಟ್ಟಿದ್ದಾಳೆ. ಅವಳ ಶೇರಿಂದ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಗಂಗಾ ಯಾವುದೇ ಶೇರನ್ನು ಅವಳಿಗೆ ಕೊಡ್ತಾ ಇಲ್ಲ. ಓಕೆ, ದ್ಯಾಟ್ ಮೀನ್ಸ್ ಇಟ್ ಈಸ್ 0. ಸೊ ದ ರೇಷಿಯೋ, ದರ್ಫೋರ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಗಂಗಾ ಈಸ್ ಟು ಯಮುನಾ ಈಸ್ ಈಕ್ವಲ್ ಟು 0/6 ಈಸ್ ಟು 1/6. ಸೊ 6 ಕಾಮನ್ ಆಗಿದೆ ಅಲ್ವಾ ಇಲ್ಲಿ, ಇಟ್ ಈಸ್ ಈಕ್ವಲ್ ಟು 0:1. ಅಂದರೆ ಇದರ ಅರ್ಥ ಇಷ್ಟೇ, ಇದರಲ್ಲಿ ಗಂಗಾದ ಯಾವುದೇ ಪಾಲಿಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ರಲ್ಲಿ. ಅವಳ ಶೇರ್ ಎಷ್ಟಿತ್ತೋ ಈಗಲೂ ಅಷ್ಟೇ ಇದೆ. ಆದರೆ ಯಮುನಾ ಅದನ್ನು 1 ಪಾಲನ್ನು ಪೂರ್ತಿಯಾಗಿ 1 ಪಾಲನ್ನು ಅವಳೇ ಕೊಡ್ತಾ ಇದ್ದಾಳೆ, ಯಮುನಾನೇ ಕೊಡ್ತಾ ಇದ್ದಾಳೆ. ಅಂದರೆ ಹೋಲ್ 1/6 ಅನ್ನು ಕೂಡ ಅವಳೇ ಕೊಟ್ಟಿದ್ದಾಳೆ ಅಂತ ಅರ್ಥ. ಹಾಗಾಗಿ 0:1 ಬಂದಿದೆ. ಅಂದರೆ ನಾವು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಏನಾದರೂ ಶೇರ್ ಮಾಡುವಾಗ ಪೂರ್ತಿಯಾಗಿ ಅದನ್ನು ಯಮುನಾಗೆ ಶೇರ್ ಮಾಡಬೇಕು, ಗಂಗಾಗೆ ಯಾವುದೇ ಶೇರ್ ಇರೋದಿಲ್ಲ. ಇಲ್ಲಿ ಗುಡ್ವಿಲ್ಲನ್ನು ಶೇರ್ ಮಾಡುವಾಗ 1000 ಗುಡ್ವಿಲ್ಲನ್ನು ಶೇರ್ ಮಾಡಬೇಕಲ್ವ ನಾವು. ಸೊ ಅವಳ ಶೇರ್, ಕಾವೇರಿಯ ಶೇರ್ ಎಷ್ಟಿದೆ ಗುಡ್ವಿಲ್ಲಲ್ಲಿ 1000 ಇದೆ. ಅದನ್ನು ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಶೇರ್ ಮಾಡಬೇಕಲ್ವಾ. ಸೊ ಆಗ ನಾವು 0:1 ತಗೋತೀವಿ. ಅಂದರೆ ಓಲ್ 1000 ಏನಿದೆ ಅದು ಯಮುನಾಗೆ ಹೋಗುತ್ತೆ, ಗಂಗಾಗೆ ಯಾವುದೇ ಪಾಲಿರೋದಿಲ್ಲ. ನಾವೀಗ ಅನಲೈಸ್ ಮಾಡಿದ ಹಾಗೆ 1000 ರೂಪೀಸ್ ಪೂರ್ತಿಯಾಗಿ ಯಮುನಾಗೆ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ಯಮುನಾ ಅಕೌಂಟನ್ನು ಇನ್ಕ್ರೀಸ್ ಮಾಡಬೇಕಾಗಿದೆ. ಅವಳಿಗೆ ಕಂಪನ್ಸೇಟ್ ಮಾಡ್ತಾಳೆ ಕಾವೇರಿ 1000, ಅವಳ ಶೇರ್ ಆಫ್ ಗುಡ್ವಿಲ್ಲನ್ನು ಯಮುನಾಗೆ ಅವಳು ಕಂಪನ್ಸೇಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಕಾವೇರಿ ಅಕೌಂಟಲ್ಲಿ 1000 ಡಿಕ್ರೀಸ್ ಆಗ್ತಾ ಇದೆ, ಯಮುನಾಗೆ ಮಾತ್ರ ಕೊಟ್ಟಿದ್ದಾಳೆ. ಸೊ ಇಲ್ಲಿ ಅಮೌಂಟ್ ಡಿವೈಡ್ ಮಾಡಿ ಬರೆಯೋದಿಲ್ಲ ಅಷ್ಟೇ. ನೀವು ಬೇಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ 0 ಅಂತ ಬರ್ಕೊಬಿಡಿ. 0:1 1000 ರೂಪೀಸನ್ನು ಶೇರ್ ಮಾಡಿದರೆ 0 ಮತ್ತು 1000 ಬಂತಲ್ವಾ. ಕಾವೇರಿ ಅಕೌಂಟ್ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಈಗ ಹಿಂದ್ಗಡೆಗೆ ಬರೆಯೋಣ. ಇದನ್ನು ಕೊಡ್ತಾ ಇರೋದು ಯಾರು, ಕಾವೇರಿ. ಸೊ ಬೈ ಕಾವೇರೀಸ್ ಕ್ಯಾಪಿಟಲ್ ಬ್ರ್ಯಾಕೆಟಲ್ಲಿ ಕಾವೇರೀಸ್ ಶೇರ್ ಆಫ್ ಗುಡ್ವಿಲ್ ಅಡ್ಜಸ್ಟೆಡ್. ನೆಕ್ಸ್ಟ್ ಈ ಕಡೆಗೆ ಇದನ್ನು ಕೊಟ್ಟಿದ್ದು ಯಾರಿಗೆ, 1000 ರೂಪೀಸನ್ನು ಕಾವೇರಿ ಕೊಡ್ತಾ ಇರೋದು ಯಾರಿಗೆ, ಟು ಯಮುನಾ. ಯಮುನಾಗೆ ಮಾತ್ರ ಕೊಟ್ಟಿದ್ದಾಳೆ. ಸೊ ಯಮುನಾಸ್ ಕ್ಯಾಪಿಟಲ್ ಅಕೌಂಟ್ ಮಾತ್ರ ಬರುತ್ತೆ. ಯಮುನಾಸ್ ಕ್ಯಾಪಿಟಲ್ ಇಟ್ ಈಸ್ 1000. ಆ್ಯಂಡ್ ಇದು ಕಾವೇರೀಸ್ ಶೇರ್ ಆಫ್ ಗುಡ್ವಿಲ್ ಅಡ್ಜಸ್ಟೆಡ್, ಇಲ್ಲೂ ಬರಿಬೋದು ನೀವು ಬೇಕಿದ್ರೆ ಬ್ರ್ಯಾಕೆಟಲ್ಲಿ, ಬರೀದೇ ಇದ್ದರೂ ನಡೆಯುತ್ತೆ. ಓಕೆ, ದಿಸ್ ಈಸ್ ದಿ ಗುಡ್ವಿಲ್ ಟ್ರೀಟ್ಮೆಂಟ್ ಇನ್ ದಿಸ್ ಕೇಸ್. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ 0:1 ಬಂದಿರೋದ್ರಿಂದ ಸ್ಯಾಕ್ರಿಫೈಸ್ ರೇಷಿಯೋ ಇದನ್ನೇ ತೊಗೋಬೇಕು. ಇಲ್ಲಿ ಓಲ್ಡ್ ರೇಷಿಯೋ ನಾವು ತೊಗೊಳ್ಳೋದಿಲ್ಲ. ಓಲ್ಡ್ ರೇಷಿಯೋ ಈಕ್ವಲ್ ಆಗಿದೆ, ಅದನ್ನು ಈಕ್ವಲ್ ಆಗೇ ಮಾಡ್ಬೋದಲ್ಲ 500 ಅಂಥೇಳಿ ಅಂತ ನೀವು ಕೇಳ್ಬೋದು. ಬಟ್ ರೂಲ್ ಏನಿದೆ, ಈ ರೀತಿ ಗುಡ್ವಿಲ್ಲನ್ನು ಅಡ್ಜಸ್ಟ್ ಮಾಡುವಾಗ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಆ್ಯಂಡ್ ಈ ಕೇಸಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ 0:1 ಬಂದಿದೆ. ಸೊ 0:1 ನಾವು ಇವರಿಬ್ಬರಿಗೆ ಶೇರ್ ಮಾಡ್ತೀವಿ. ದಟ್ ಈಸ್ ದ ಮೀನಿಂಗ್. ನೆಕ್ಸ್ಟ್ ನೋಡಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 1200. PDD ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಬೈ ಕೊಟ್ಟಿರೋದ್ರಿಂದ, ಇನ್ಕ್ರೀಸ್ಡ್ ಬೈ ಅಂತ ಇರೋದ್ರಿಂದ ಟೋಟಲ್ ಆಗಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ನಾವು ಎರಡೂ ಕಡೆಗೆ ಇಫೆಕ್ಟ್ ಕೊಡ್ತೀವಿ. ಓಕೆ, 2 ಅಂತ ಕೊಟ್ಟಿದ್ರೆ ಡಿಫ್ರೆನ್ಸ್ ಅಮೌಂಟ್ ತೊಗೋತಿದ್ವಿ, ಓಲ್ಡ್ ಪ್ರೊವಿಷನ್ ಮತ್ತು ನ್ಯೂ ಪ್ರೊವಿಷನ್ ಮಧ್ಯೆ ಇರೋ ಡಿಫ್ರೆನ್ಸನ್ನು. ಬಟ್ ಇಲ್ಲಿ ಬೈ ಅಂತ ಇರೋದ್ರಿಂದ ಎಷ್ಟಿದೆಯೋ ಅಷ್ಟನ್ನು ತೊಗೋತಾ ಹೋಗ್ತೀವಿ. ಆ್ಯಂಡ್ ನಿಮ್ಗೆ ಗೊತ್ತಿದೆ, PDD ಇನ್ಕ್ರೀಸ್ ಆದರೆ ಅದು ಲಯಾಬಿಲಿಟಿ ಇನ್ಕ್ರೀಸ್ ಆದಾಗೆ ಅಲ್ವಾ. ಆ್ಯಂಡ್ ಇಟ್ ಈಸ್ ಎ ಲಾಸ್ ಫಾರ್ ಅಸ್, ಸೊ ವಿ ಟೇಕ್ ಇಟ್ ಇನ್ ಡೆಬಿಟ್ ಸೈಡ್. ಆ್ಯಂಡ್ 2 increase in PDD, it is 1200.
ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಡೆಟರ್ಸಲ್ಲಿ ಇನ್ಕ್ರೀಸ್ ಆದರೆ ಮೈನಸ್ ಮಾಡ್ತೀವಿ ಪಿ ಡಿ ಡಿ ಅಲ್ವಾ. ಮೀನ್ಸ್ ಇಟ್ ಈಸ್ ಎ ಲಾಸ್ ಫಾರ್ ಅಸ್. ಡೆಟರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಸೊ ಲೆಸ್ ಇನ್ಕ್ರೀಸ್ ಇನ್ ಪಿ ಡಿ ಡಿ. ಓಲ್ಡ್ ಪಿ ಡಿ ಡಿ ಇಲ್ಲಿ ಬರ್ಕೊಂಡಿದ್ವಿ ಆ್ಯಂಡ್ ನಾವು ಇನ್ಕ್ರೀಸ್ ಇನ್ ಪಿ ಡಿ ಡಿ ಇಟ್ ಈಸ್ 1200 ಆ್ಯಂಡ್ ಔಟರ್ ಕಾಲಮಿಗೆ ಹಾಕಿದರೆ 14,300. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಪೇಟೆಂಟ್ಸ್ ಆ್ಯಂಡ್ ಮಷಿನರಿ ಆರ್ ಟು ಬಿ ರೆಡ್ಯೂಸ್ಡ್ ಬೈ 20% ಆ್ಯಂಡ್ ₹2,000 ರೆಸ್ಪೆಕ್ಟಿವ್ಲಿ. ಇಲ್ಲಿ ಪೇಟೆಂಟ್ಸ್ 20% ರೆಡ್ಯೂಸ್ ಆಗ್ತಾ ಇದೆ, ಹಾಗೆ ಮಷಿನರಿ 2,000 ರೆಡ್ಯೂಸ್ ಆಗ್ತಾ ಇದೆ. ಸೊ ಇದೆರಡಕ್ಕೂ ನಾವು ಸಪ್ರೇಟಾಗಿ ಎರಡೆರಡು ಇಫೆಕ್ಟನ್ನು ಕೊಡಬೇಕಲ್ವಾ. ಸೊ ಮೊದಲಿಗೆ ಪೇಟೆಂಟ್ಸಲ್ಲಿ ಕೊಡೋಣ. ಪೇಟೆಂಟ್ಸ್ 20% ರೆಡ್ಯೂಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ರೆಡ್ಯೂಸ್ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಲಾಸ್ ಫಾರ್ ಅಸ್. ಒಂದು ಅಸೆಟ್ ರೆಡ್ಯೂಸ್ ಆಗಿದೆ ಅಲ್ವಾ, ಸೊ ಲಾಸ್ ಆಗಿದ್ದಕ್ಕೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಎಂಟ್ರಿ ಹಾಕ್ತೀವಿ. ಟು ಡಿಕ್ರೀಸ್ ಇನ್ ಪೇಟೆಂಟ್ಸ್ ನೋಡಿ, ಪೇಟೆಂಟ್ಸ್ ವ್ಯಾಲ್ಯೂ 4,000 ಇತ್ತು. 4,000 ಮೇಲೆ 20% ಮೀನ್ಸ್ 4,000 ಇಂಟು 20% ಇಟ್ ಈಸ್ 800. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಫೆಕ್ಟ್ ಇದಕ್ಕೆ ಪೇಟೆಂಟ್ಸಲ್ಲಿ ಲೆಸ್ ಮಾಡ್ತೀವಿ ಅಲ್ವಾ. ಸೊ ಪೇಟೆಂಟ್ಸಲ್ಲಿ ಲೆಸ್ ಡಿಕ್ರೀಸ್ ಇಟ್ ಈಸ್ 800 ಆ್ಯಂಡ್ ಔಟರ್ ಕಾಲಮ್ ಅಮೌಂಟ್ ಈಸ್ 3,200. ನೆಕ್ಸ್ಟ್ ಮಷಿನರಿನ 2,000 ರೆಡ್ಯೂಸ್ ಮಾಡಬೇಕಾಗಿದೆ. ಸೊ ಅಗೇನ್ ಸೇಮ್ ಇಫೆಕ್ಟ್ ಕೊಡ್ತೀವಿ. ಇಲ್ಲಿ ಟು ಡೆಪ್ರಿಸಿಯೇಷನ್ ಆನ್ ಮಷಿನರಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ 2,000, ಅದನ್ನು ತಗೋತೀವಿ. ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ಮಷಿನರಿಲಿ ಲೆಸ್ ಮಾಡ್ತೀವಿ ಅಲ್ವಾ, ಇಲ್ಲಿದೆ ಲೆಸ್ ಡೆಪ್ರಿಸಿಯೇಷನ್ ಈಸ್ 2,000 ಆ್ಯಂಡ್ 16,000 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ಎರಡೆರಡು ಇಫೆಕ್ಟ್ ಆಗಿದೆ ಅಲ್ವಾ ಎರಡಕ್ಕೂ. ನೆಕ್ಸ್ಟ್ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಟು ಬಿ ಇನ್ಕ್ರೀಸ್ಡ್ ಬೈ ₹4,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂದರೆ ಇಟ್ ಈಸ್ ಆ್ಯನ್ ಅಪ್ರಿಸಿಯೇಷನ್. ಸೊ ಪ್ರಾಫಿಟ್ ಆದಾಗ ಆಯ್ತಲ್ವಾ. ನಾವೆಲ್ಲಿ ತೊಗೋತೀವಿ ಇದನ್ನು? ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ. ಇಟ್ ಈಸ್ ಬೈ ಅಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 4,000 ಇದೆ. ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ನಾವು ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಕೊಡ್ತೀವಿ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಆ್ಯಡ್ ಮಾಡ್ತೀವಿ ಅಲ್ವಾ. ಸೊ ಆ್ಯಡ್ ಅಪ್ರಿಸಿಯೇಷನ್ ಇಟ್ ಈಸ್ 4,000 ಆ್ಯಂಡ್ 20 ಪ್ಲಸ್ 4,000. ಈಗ ಕೊನೆಯ ಅಡ್ಜಸ್ಟ್ಮೆಂಟನ್ನು ನೋಡೋಣ. ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ ಇನ್ ದಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1 ಬೇಸ್ಡ್ ಆನ್ ಕಾವೇರಿಸ್ ಕ್ಯಾಪಿಟಲ್. ಸೊ ಹೀಗಂದ್ರೆ ಏನು ಅಂತ ನಾವು ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಕ್ಯಾಪಿಟಲ್ ಅಕೌಂಟನ್ನು ಈಗ ಏನು ಕ್ಯಾಪಿಟಲ್ ಅಕೌಂಟ್ ಬಂದಿದೆ ಅಲ್ವಾ, ಇಲ್ಲಿ ಇದನ್ನು ನಾವು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಅಡ್ಜಸ್ಟ್ ಮಾಡೋದು ಯಾವುದ್ರ ಬೇಸ್ ಮೇಲೆ? ಆನ್ ಕಾವೇರಿಸ್ ಕ್ಯಾಪಿಟಲ್. ಅಂದರೆ ಕಾವೇರಿಯ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ನ ಬೇಸ್ ಮೇಲೆ ಟೋಟಲ್ ಫರ್ಮಿನ ಕ್ಯಾಪಿಟಲ್ ಎಷ್ಟು ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದನ್ನು 3:2:1 ರೇಷಿಯೋದಲ್ಲಿ 3 ಪಾರ್ಟ್ನರಿಗೆ ಹಂಚ್ತೀವಿ. ಹಾಗೆ ಹಂಚಿ ಬಂದಿರುವಂಥ ಕ್ಯಾಪಿಟಲ್ ನ್ಯೂ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್ ಅಂತ ಆಗುತ್ತೆ. ಅದು ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಆಗುವಂಥ ಕ್ಯಾಪಿಟಲ್. ಆ್ಯಂಡ್ ಅದಕ್ಕಿಂತ ಎಕ್ಸೆಸ್ ಕ್ಯಾಪಿಟಲ್ ಯಾರದ್ದಾದರೂ ಬಂದಿದ್ದರೆ ಇವರಿಬ್ಬರಲ್ಲಿ ಅದನ್ನು ಅವರು ವಿತ್ಡ್ರಾ ಮಾಡ್ಕೋತಾರೆ. ಹಾಗೆ ಅದಕ್ಕಿಂತ ಕಡಿಮೆ ಬ್ಯಾಲೆನ್ಸ್ ಬಂದಿದ್ದರೆ, ಅಂದರೆ ನಾವು ಬ್ಯಾಲೆನ್ಸ್ ಮಾಡಿದಾಗ ಅವರ ನ್ಯೂ ಕ್ಯಾಪಿಟಲ್ಗಿಂತನೂ ಕಡಿಮೆ ತೋರಿಸ್ತಾ ಇದ್ದರೆ ಬ್ಯಾಲೆನ್ಸ್, ಆವಾಗ ಬ್ರಾಟ್ ಇನ್ ಮಾಡ್ತಾರೆ, ಕ್ಯಾಶಲ್ಲಿ ಕ್ಯಾಪಿಟಲನ್ನು ತೊಗೊಂಡು ಬರ್ತಾರೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ಅಂದರೆ ನ್ಯೂ ರೇಷಿಯೋ ಪ್ರಕಾರ ಅದನ್ನು ರೀ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಯಾಪಿಟಲನ್ನು, ಹೊಸ ಕ್ಯಾಪಿಟಲ್ ಎಷ್ಟು ಅಂಥೇಳಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅದರ ಆಧಾರದ ಮೇಲೆ ಎಕ್ಸೆಸ್ ಇದೆಯಾ ಅಥವಾ ಡೆಫಿಸಿಟ್ ಬರ್ತಾ ಇದೆಯಾ ಕ್ಯಾಪಿಟಲ್ದು ಅಂತ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಇದಕ್ಕೆ ಇಫೆಕ್ಟನ್ನು ಕೊಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು ಒಂದು ವರ್ಕಿಂಗ್ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಇಟ್ ಈಸ್ ವರ್ಕಿಂಗ್ ನೋಟ್ ನಂಬರ್ 3, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಕ್ಯಾಪಿಟಲ್ ಆಫ್ ಪಾರ್ಟ್ನರ್. ಇಲ್ಲಿ ಯಾವುದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ಟೋಟಲ್ ಕ್ಯಾಪಿಟಲನ್ನು? ಬೇಸ್ಡ್ ಆನ್ ಕಾವೇರಿಸ್ ಕ್ಯಾಪಿಟಲ್ ಅಲ್ವಾ. ಸೊ ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್ ಬೇಸ್ಡ್ ಆನ್ ಕಾವೇರಿಸ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು. ಸೊ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಮಗೆ ಕಾವೇರಿ ಕ್ಯಾಪಿಟಲ್ ಅಕೌಂಟಿನ ಬ್ಯಾಲೆನ್ಸ್ ಗೊತ್ತಿರಬೇಕು. ಸೊ ಕಾವೇರಿ ಕ್ಯಾಪಿಟಲ್ ಅಕೌಂಟಿನ ಬ್ಯಾಲೆನ್ಸ್ ಗೊತ್ತಿರಬೇಕಂದ್ರೆ ನಾವು ಕಾವೇರಿಯ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು ಅಲ್ವಾ. ಅದಕ್ಕೂ ಮೊದಲು ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿ ಅದರ ಪ್ರಾಫಿಟ್ ಅಥವಾ ಲಾಸನ್ನು ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟಿಗೆ ಹಾಕ್ಕೊಳ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮೊದಲಿಗೆ ಕ್ಲೋಸ್ ಮಾಡೋಣ. ನೋಡಿ, ಈ ಕಡೆ 4,000 ಬರ್ತಾ ಇದೆ ಕ್ರೆಡಿಟ್ ಸೈಡ್ ಟೋಟಲ್, ಹಾಗೆ ಡೆಬಿಟ್ ಸೈಡ್ ಟೋಟಲ್ ಕೂಡ 4,000 ಬಂದಿದೆ. ಹಾಗಂದರೆ ಅರ್ಥ ಏನು ಅಂದರೆ
ಎಲ್ಲೂ ಬ್ಯಾಲೆನ್ಸ್ ಬರ್ತಾ ಇಲ್ಲ, ಎರಡೂ ಕಡೆ ಟ್ಯಾಲಿ ಆಗಿದೆ. ಹಾಗಂದರೆ ನೋ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆರ್ ನೋ ರಿವ್ಯಾಲ್ಯೂಯೇಷನ್ ಲಾಸು ಆಗಿಲ್ಲ, ಇಲ್ಲಿ ಪ್ರಾಫಿಟ್ ಕೂಡ ಆಗ್ತಾ ಇಲ್ಲ, ಎರಡೂ ಕಡೆ ಈಕ್ವಲ್ ಬಂದುಬಿಟ್ಟಿದೆ. ಹೀಗಿದ್ದಾಗ ಯಾವುದೇ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇಲ್ಲ, ಎರಡೂ ಟ್ಯಾಲಿ ಆಗಿದೆ ಅಷ್ಟೇ. ಇಷ್ಟಕ್ಕೆ ಬಿಟ್ಬಿಡ್ತೀವಿ ಟೋಟಲ್ ಮಾಡಿ. ಇನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರ್ತೀವಿ. ಕಾವೇರಿ ಕ್ಯಾಪಿಟಲ್ ಅಕೌಂಟನ್ನು ಮಾತ್ರ ಕ್ಲೋಸ್ ಮಾಡ್ಕೊಳ್ತೀವಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ಇಲ್ಲಿ ನೋಡಿ, ಈ ಕಡೆ ಜಾಸ್ತಿ ಬರ್ತಾ ಇದೆ ಅಲ್ವಾ, 13,000. ಆ್ಯಂಡ್ ಅದರಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ 12,000 ಬಂತು. ಇದು ಬ್ಯಾಲೆನ್ಸ್ ಅಲ್ವಾ. ಈ ಬ್ಯಾಲೆನ್ಸ್ ಏನಿದೆ, ಈ ಬ್ಯಾಲೆನ್ಸ್ ಮೇಲೆ ನಾವು ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಇಟ್ ಈಸ್ ಈಕ್ವಲ್ ಟು, ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಕಾವೇರಿಸ್ ಶೇರ್ ಇನ್ ಕ್ಯಾಪಿಟಲ್ ಇಂಟು ರೆಸಿಪ್ರೋಕಲ್ ಆಫ್ ಹರ್ ಶೇರ್ ಇನ್ ಪ್ರಾಫಿಟ್. ಇಟ್ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಅವಳ ಶೇರ್ ಎಷ್ಟಿತ್ತು ಅನ್ನೋದನ್ನು ಮೊದಲು ನೋಡೋಣ. 3:2:1 ಈಸ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದರಲ್ಲಿ ಕಾವೇರಿ ಶೇರು 1/6 ಇದೆ ಅಲ್ವಾ. ಸೊ 1/6 ಶೇರಿಗೆ ಅವಳು 12,000 ತಂದಿದ್ದಾಳೆ ಅಂದಾಗಾಯಿತು. ಸೊ 12,000 ಅವಳು 1/6 ಶೇರಿಗೆ ತಂದಿದ್ದಾಳೆ ಅಂದರೆ ಟೋಟಲ್ ಕ್ಯಾಪಿಟಲ್ ಎಷ್ಟಿರಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ 1/6 ಅವಳ ಶೇರ್ ಇತ್ತಲ್ವಾ, ಅದನ್ನು ನಾವು ರೆಸಿಪ್ರೋಕಲ್ ಮಾಡ್ತೀವಿ, ಅಂದರೆ ಅಪೋಸಿಟ್ ಮಾಡ್ತೀವಿ. 6/1 ಬಂತಲ್ವಾ. ಸೊ 1/6 ಇದ್ದಿದ್ದನ್ನು 6/1 ಮಾಡಿದ್ವಿ. ರೂಲ್ ಆಫ್ 3 ಅಪ್ಲೈ ಆಗುತ್ತೆ ನೋಡಿ. ಇಲ್ಲಿ ಅವಳ ಶೇರ್ 1 ಇದ್ದಾಗ ಟೋಟಲ್ ಕ್ಯಾಪಿಟಲ್ 6 ಇತ್ತು. ಸೊ ಅವಳ ಶೇರ್ 12,000 ಇದ್ದಾಗ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ, ಈ ರೀತಿ ರೂಲ್ ಆಫ್ 3 ಅಪ್ಲೈ ಮಾಡ್ಕೋತೀವಿ. ಸೊ ಇಟ್ ಈಸ್ ಈಕ್ವಲ್ ಟು, ಟೋಟಲ್ ಕ್ಯಾಪಿಟಲ್ ಎಷ್ಟು ಬಂತು ಆವಾಗ, 72,000 ಬರ್ತಾ ಇದೆ ಅಲ್ವಾ. 72,000 ಇಸ್ ದಿ ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್, ಅಂದರೆ ನ್ಯೂ ಕ್ಯಾಪಿಟಲ್. ಇದು ಇವಳ ಶೇರಿನ ಆಧಾರದ ಮೇಲೆ ಟೋಟಲ್ ಕ್ಯಾಪಿಟಲನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. 72,000 ಬಂದಿದೆ. ಈಗ ಈ 72,000 3 ಪಾರ್ಟ್ನರ್ಸಿಗೆ ಶೇರ್ ಮಾಡ್ತೀವಿ. ನಮಗೆ ಒಬ್ಬರ ಶೇರ್ ಗೊತ್ತಿದೆ ಅಲ್ವಾ, 12,000 ಅಂಥೇಳಿ, ದಟ್ ಈಸ್ ಕಾವೇರಿಸ್ ಶೇರ್. ಇನ್ನಿಬ್ಬರದ್ದು ಗೊತ್ತಿಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ದೇರ್ಫೋರ್ ನ್ಯೂ ಕ್ಯಾಪಿಟಲ್ ಆಫ್ ಗಂಗಾ ಇಟ್ ಈಸ್ ಈಕ್ವಲ್ ಟು 72,000 ಟೋಟಲ್ ಕ್ಯಾಪಿಟಲ್ ಇದೆ. ಅದರಲ್ಲಿ ಅವಳ ಶೇರನ್ನು ಇಂಟು ಮಾಡ್ತೀವಿ. ಸೊ ಅವಳ ಶೇರ್ ಎಷ್ಟಿದೆ, 3:2:1 ನಾವು ಅದನ್ನ ಶೇರ್ ಮಾಡಬೇಕಾಗಿದೆ. ಅವಳ ಶೇರ್ 3/6 ಇದೆ. ಸೊ ಇಂಟು 3/6 ಇಟ್ ಈಸ್ ಈಕ್ವಲ್ ಟು ₹36,000. ಆ್ಯಂಡ್ therefore new capital of Yamuna is equal to total capital 72,000 ಇದೆ ಇಂಟು ಅವಳ ಶೇರ್ 2/6 ಅಲ್ವಾ. 3:2:1 ಇದೆ ಅಂದರೆ 2/6 ಆಯಿತು. ₹24,000 ಇಸ್ ದಿ ನ್ಯೂ ಕ್ಯಾಪಿಟಲ್ ಆಫ್ ಯಮುನಾ. ಆ್ಯಂಡ್ ಈ ಅಮೌಂಟನ್ನು ಅಂದರೆ 36,000, 24,000 ಆ್ಯಂಡ್ ನ್ಯೂ ಕ್ಯಾಪಿಟಲ್ ಆಫ್ ಕಾವೇರಿ ನಮಗೆ ಗೊತ್ತಿದೆ ಅಲ್ವಾ ಎಷ್ಟು ಅಂಥೇಳಿ, ಇಟ್ ಈಸ್ ₹12,000. ಇದನ್ನು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗಲಿ ಅಂಥೇಳಿ ಬರೆದೆ ಅಷ್ಟೇ. ಸೊ ಈ ಅಮೌಂಟನ್ನು ನಾವು ಬ್ಯಾಲೆನ್ಸ್ ಅಂಥೇಳಿ ತಗೋತೀವಿ. ಇದು ಕಂಟಿನ್ಯೂ ಆಗುತ್ತೆ, ಈ ಕ್ಯಾಪಿಟಲ್ ಏನಿದೆ ಇದು ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಬ್ಯಾಲೆನ್ಸನ್ನು 36,000 ಮತ್ತು 24,000 ನಾವು ಇಲ್ಲಿ ಬರ್ಕೋತೀವಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನಲ್ಲಿ. ಓಕೆ, ಇದು ಕಂಟಿನ್ಯೂ ಆಗ್ತಾ ಇರುವಂಥ ಕ್ಯಾಪಿಟಲ್. ಇದನ್ನು ಕೊನೆಯ ಐಟಮ್ ಆಗಿ ಬರ್ಕೊಳ್ಳೋಣ, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂಥೇಳಿ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 3 ಅಂತ ಬರೆಯೋಣ. ವರ್ಕಿಂಗ್ ನೋಟ್ ನಂಬರ್ 3ದಿಂದ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಲ್ವಾ ಇದನ್ನು, ಹಾಗಾಗಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗ್ತಾಯಿದೆ. ಇದೇ ಅಮೌಂಟನ್ನು ಇನ್ನೊಂದು ಕಡೆ ಎಂಟ್ರಿ ಮಾಡಬೇಕಲ್ವಾ, ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀವಿ. ಕ್ಯಾಪಿಟಲ್ಸ್ ಅಂತ ಹೇಳಿ ಹೆಡ್ಡಿಂಗ್ ಹಾಕಿ, ಇಟ್ ಈಸ್ ಗಂಗಾ, ಯಮುನಾ ಆ್ಯಂಡ್ ಕಾವೇರಿ. ಇಟ್ ಈಸ್ 36,000 ಆ್ಯಂಡ್ 24,000 ಆ್ಯಂಡ್ 12,000 ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಲ್ವಾ. ಇಲ್ಲಿ ನೋಡಿ, ಈ ಬ್ಯಾಲೆನ್ಸ್ ಬಂದಿದ್ದನ್ನೇ ಬರೆದಿದ್ದೀವಿ ಇಲ್ಲಿ. 3:2:1 ರೇಷಿಯೋದಲ್ಲಿದೆ ಇದು. ಆ್ಯಂಡ್ ಟೋಟಲ್ ಕ್ಯಾಪಿಟಲ್ ಆಗಲೇ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಅದೇನೇ ಬರುತ್ತೆ 72,000. ಇದು ಕಂಟಿನ್ಯೂ ಆಗ್ತಾಯಿದೆ. ಆ್ಯಂಡ್ ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಉಳಿದಿಬ್ಬರ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಿಲ್ಲ ಅಲ್ವಾ, ಈಗ ಕ್ಲೋಸ್ ಮಾಡ್ತೀವಿ. ಹೀಗೆ ಕ್ಲೋಸ್ ಮಾಡುವಾಗ ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಾಗಿದೆಯಲ್ಲ ಇದನ್ನು ಕೌಂಟ್ ಮಾಡ್ತೀವಿ. ಓಕೆ, ನೋಡಿ ಈಗ ಗಂಗಾಸ್ ಕಾಲಮಲ್ಲಿ ನೋಡೋಣ. ಗಂಗಾಸ್ ಕಾಲಮಲ್ಲಿ ಈ ಕಡೆ ಟೋಟಲ್ ಎಷ್ಟಿದೆ, 36,000 ಬರ್ತಾ ಇದೆ ನೋಡಿ ಇಲ್ಲಿ.
ಇದನ್ನು ಕೌಂಟ್ ಮಾಡಿ 36,000 ಬರ್ತಾ ಇದೆ. ಈ ಕಡೆ ಟೋಟಲ್ ಕ್ರೆಡಿಟ್ ಸೈಡ್ ಟೋಟಲ್ 40,000 ಬರ್ತಾ ಇದೆ. ಯಾವ ಕಡೆ ಜಾಸ್ತಿ ಇದೆ? ಕ್ರೆಡಿಟ್ ಸೈಡಲ್ಲಿ ಅಲ್ವಾ. ಯಾವ ಕಡೆ ಬೇಕಿದ್ರೂ ಜಾಸ್ತಿ ಬರ್ಬೋದು ಹೀಗೆ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಇದ್ದಾಗ. ಹಾಗಾಗಿ ನೀವು ಕ್ರೆಡಿಟ್ ಸೈಡಲ್ಲೇ ಜಾಸ್ತಿ ಬರಬೇಕು ಅನ್ನೋ ನಿರೀಕ್ಷೆ ಇಟ್ಕೋಬೇಡಿ. ಸೊ 40,000ಅಲ್ಲಿ 36,000 ಲೆಸ್ ಮಾಡಿದರೆ 4,000 ಬರ್ತಾ ಇದೆ. ಇದನ್ನು ಇಲ್ಲಿ ಮೇಲ್ಗಡೆ ಬರೆಯೋಣ 4,000. ಇದರ ಅರ್ಥ ಇಷ್ಟೇ, 36,000 ಅವಳ ಕ್ಯಾಪಿಟಲ್, ನ್ಯೂ ಕ್ಯಾಪಿಟಲ್ ಸೆಟ್ ಆಗಿದೆ. ಆದರೆ ಅವಳ ಕ್ಯಾಪಿಟಲ್ ಅಕೌಂಟಲ್ಲಿ 40,000 ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಸೊ ಎಕ್ಸೆಸ್ ಆಗಿರುವಂಥ 4,000 ಏನಿದೆಯಲ್ಲ ಅದನ್ನು ಅವಳು ವಿತ್ಡ್ರಾ ಮಾಡ್ಕೋತಾಳೆ ಗಂಗಾ. ಸೊ ಯಾವುದರಲ್ಲಿ ವಿತ್ಡ್ರಾ ಮಾಡ್ಕೋತಾಳೆ? ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್ ಅಂತ ಇದಲ್ವಾ. ಹಾಗಾಗಿ ಇಲ್ಲಿ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ಅಂತ ಬರೆದು ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಬ್ಯಾಲೆನ್ಸಿಂಗ್ ಫಿಗರ್ ಇಟ್ ಈಸ್. ಇನ್ನೊಂದು ಬ್ರ್ಯಾಕೆಟಲ್ಲಿ ಬೇಕಿದ್ರೆ ನೀವು ಬರಿಬೋದು ಎಕ್ಸೆಸ್ ಕ್ಯಾಪಿಟಲ್ ವಿತ್ಡ್ರಾನ್ ಅಂತ ಬರಿಬೋದು. ಬ್ರ್ಯಾಕೆಟಲ್ಲಿ ಎಕ್ಸೆಸ್ ಕ್ಯಾಪಿಟಲ್ ವಿತ್ಡ್ರಾನ್. ಓಕೆ, ನೆಕ್ಸ್ಟ್ ಯಮುನಾ ಕಾಲಮಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, ಡೆಬಿಟ್ ಸೈಡಲ್ಲಿ 24,000 ಟೋಟಲ್ ಇದೆ. ಹಾಗೆ ಕ್ರೆಡಿಟ್ ಸೈಡಲ್ಲಿ 20 + 1 21,000 ಬರ್ತಾ ಇದೆ. ಯಾವ ಕಡೆ ಜಾಸ್ತಿ ಇದೆ? ಡೆಬಿಟ್ ಸೈಡಲ್ಲಿ ಅಲ್ವಾ. ಅದೇ ಟೋಟಲನ್ನು ಎರಡು ಕಡೆ ಬರ್ಕೋತೀವಿ. 24,000 ಈ ಕಡೆ ಶಾರ್ಟೇಜ್ ಬರ್ತಾ ಇದೆ ಅಲ್ವಾ. ಎಷ್ಟು ಶಾರ್ಟೇಜ್ ಬರ್ತಾ ಇದೆ? 3,000. ಅದನ್ನು ಇಲ್ಲಿ ಮೇಲ್ಗಡೆ ಬರೆಯೋಣ 3,000 ಅಂಥೇಳಿ. ಆ್ಯಂಡ್ ಹಿಂದ್ಗಡೆಗೆ ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಲ್ವಾ, ಬೈ ಕ್ಯಾಶ್. ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಇಟ್ ಈಸ್ ದಿ ಡೆಫಿಸಿಟ್ ಆಫ್ ಕ್ಯಾಪಿಟಲ್. ಅಂದರೆ ಅವಳ ನ್ಯೂ ಕ್ಯಾಪಿಟಲ್ 24,000 ಬರಬೇಕು. ಅವಳು ಅಷ್ಟು ಕ್ಯಾಪಿಟಲನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ 24,000. ಬಟ್ ಅವಳ ಟೋಟಲ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಜಸ್ಟ್ 21,000 ಅಷ್ಟೇ ಬರ್ತಾ ಇದೆ ಅಲ್ವಾ. 20 + 1,000 21,000 ಮಾತ್ರ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಹಾಗಾಗಿ ಶಾರ್ಟೇಜ್ ಇರೋವಂಥ 3,000 ರುಪೀಸನ್ನು ಅವಳು ಕ್ಯಾಶಲ್ಲಿ ಬ್ರಾಟ್ ಇನ್ ಮಾಡ್ತಾಳೆ. ಓಕೆ, ಡೆಫಿಸಿಟ್ ಕ್ಯಾಪಿಟಲ್ ಬ್ರಾಟ್ ಇನ್. ಬ್ರ್ಯಾಕೆಟಲ್ಲಿ ಡೆಫಿಸಿಟ್ ಕ್ಯಾಪಿಟಲ್ ಬ್ರಾಟ್ ಇನ್. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂಥೇಳಿ ನಾನಿಲ್ಲಿ ಬರ್ತಿದ್ದೀನಿ. ಡೆಫಿಸಿಟ್ ಕ್ಯಾಪಿಟಲ್ ಬ್ರಾಟ್ ಇನ್. ಆ್ಯಂಡ್ ಇದೆರಡಕ್ಕೆ ಇನ್ನೊಂದು ಇಫೆಕ್ಟ್ ಕೊಡಬೇಕಲ್ವಾ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 2 ಕ್ಯಾಶ್ ಅಕೌಂಟ್ ಬಂದಿದೆ ಅಂದಮೇಲೆ ಕ್ಯಾಶ್ ಅಕೌಂಟಲ್ಲಿ ಬೈ ಸೈಡಲ್ಲಿ ಎಂಟ್ರಿ ಹೋಗಬೇಕಲ್ವಾ. ಸೊ ಬೈ ಸೈಡಲ್ಲಿ ಇದು ಯಾರ ಕಾಲಮಲ್ಲಿ 4,000 ಬರೆದಿದ್ದೀವಿ? ಗಂಗಾ ಕಾಲಮಲ್ಲಿ. ಸೊ ಬೈ ಗಂಗಾಸ್ ಕ್ಯಾಪಿಟಲ್ 4,000. ಆ್ಯಂಡ್ ಈ ಕಡೆ ನೋಡಿ, ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್ ಬಂದಿದೆ ಅಂದಮೇಲೆ ಕ್ಯಾಶ್ ಅಕೌಂಟಲ್ಲಿ 2 ಸೈಡಿಗೆ ಎಂಟ್ರಿ ಹೋಗುತ್ತೆ. ಯಾರ ಕಾಲಮಲ್ಲಿ ಅಮೌಂಟ್ ಇದೆ? ಯಮುನಾ ಕಾಲಮಲ್ಲಿ. ಸೊ ಟು ಯಮುನಾಸ್ ಕ್ಯಾಪಿಟಲ್ 3,000. ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆದಾಗಾಯಿತು. ಈಗ ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ನೋಡಿ, ಈ ಆರ್ಡ್ರಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಮುಗಿತಾ ಹೋಗುತ್ತೆ ಪ್ರಾಬ್ಲಮ್. ಟೋಟಲ್ ನೋಡಿ 23,000 ಬರ್ತಾ ಇದೆ. ಆ್ಯಂಡ್ ಹಿಯರ್ ಇಟ್ ಈಸ್ 23,000. ಆ್ಯಂಡ್ 4,000 ಲೆಸ್ ಮಾಡಿದರೆ 19,000 ಇಸ್ ದ ಬ್ಯಾಲೆನ್ಸ್. ಇದಕ್ಕೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರಿತೀವಿ. ಆ್ಯಂಡ್ ದಿಸ್ ಬ್ಯಾಲೆನ್ಸ್ ಗೋಸ್ ಟು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಕೌಂಟ್ ಅಂತ ಹೇಳಿ ತೋರಿಸ್ತೀವಿ. ಕೊನೆಯ ಐಟಮ್ ಆಗಿ ಅಸೆಟಲ್ಲಿ ಕ್ಯಾಶ್ ಅಕೌಂಟ್. ನನಗಿಲ್ಲಿ ಸ್ಪೇಸ್ ಇಲ್ಲದೆ ಇರೋದನ್ನು ಚಿಕ್ಕದಾಗಿ ಬರ್ಕೋತಾ ಇದ್ದೀನಿ. 19,000. ಈಗ ಬ್ಯಾಲೆನ್ಸ್ ಶೀಟಿಗೆ ಹಾಕುವಂಥದ್ದೆಲ್ಲ ಹಾಕಿ ಆಗಿದೆ. ಇನ್ನರ್ ಕಾಲಮಲ್ಲಿರೋದೆಲ್ಲ ಔಟರ್ ಕಾಲಮಿಗೆ ಬಂದಾಗಿದೆ. ನಾವು ಟೋಟಲ್ ದ ಬ್ಯಾಲೆನ್ಸ್ ಶೀಟ್. ಸೊ ಲಯಬಿಲಿಟಿ ಸೈಡ್ ಟೋಟಲ್ ಈಸ್ 96,000 ಆ್ಯಂಡ್ ಅಸೆಟ್ ಸೈಡ್ ಟೋಟಲ್ ಈಸ್ 96,000. ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರೋ ಆನ್ಸರ್ ಕರೆಕ್ಟಾಗಿಲ್ಲ, ಯಾಕಂದರೆ AS 26 ಪ್ರಕಾರ ಮಾಡಿಲ್ಲ ಅದನ್ನು. ಅದು ಓಲ್ಡ್ ಸಿಲೆಬಸ್ ಪ್ರಕಾರ ಆ ಆನ್ಸರ್ ಬರ್ತಿತ್ತು. ಬಟ್ ಇದನ್ನು ಕ್ರಾಸ್ ವೆರಿಫೈ ಮಾಡಿದ್ದೀನಿ ನಾನು. ಈ ಆನ್ಸರ್ ಕರೆಕ್ಟ್ ಆಗಿದೆ. ಸೊ ನೀವು ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇವತ್ತು ಸಾಲ್ವ್ ಮಾಡಿರುವಂಥ ಈ ಪ್ರಾಬ್ಲಮ್ ಮೇಲೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ನೀವು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. Subscribe to Accountancy Easy Learn for more videos. I'll be back soon with another 12 marks problem in next episode. Until then, enjoy the learning.